ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಅಶು ಕುಕಿಂಗ್ ಚಾನಲ್. ನಾನು ನಿಮ್ಮ ಅಶು ವೆಂಕಟೇಶ್. ಇಂದಿನ ವಿಡಿಯೋದಲ್ಲಿ ನಮ್ಮ ಹಾಸನ ಶೈಲಿಯ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ. ಈ ರೀತಿ ಮಟನ್ ಸಾಂಬಾರನ್ನ ನೀವು ಅನ್ನ, ಮುದ್ದೆ, ಇಡ್ಲಿ, ದೋಸೆ, ಚಪಾತಿ ಎಲ್ಲವೂ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಕರವಾಗಿರುತ್ತೆ. ನೀವು ಇದೇ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂದರೆ ಫಂಕ್ಷನ್ಗಳಲ್ಲಿ ಅಥವಾ ಹಬ್ಬಗಳಿಗೆ ಕೂಡ ಮಾಡ್ಕೊಬೋದು. ತುಂಬಾ ರುಚಿಕರವಾಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ಹಾಸನಲ್ಲಿ ನಾನ್ ವೆಜ್ನ ಅಂದರೆ ಮಾಂಸದ ಅಡುಗೆಗಳನ್ನ ತುಂಬಾ ಡಿಫ್ರೆಂಟಾಗಿ ಮಾಡ್ತೀವಿ. ಅದರಲ್ಲೂ ಕೂಡ ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದು ಚೆನ್ನಾಗಿ ಬಿಸಿಯಾದ ನಂತರ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ಮಟನ್ನಲ್ಲಿ ಜಿಡ್ಡಿನಾಂಶ ಇರೋದ್ರಿಂದ 1 ಚಮಚದಷ್ಟು ಎಣ್ಣೆ ಸಾಕಾಗುತ್ತೆ. ಈ ರೀತಿ ಮೆಂತ್ಯ ಸೊಪ್ಪು ಹಾಕಿದ ನಂತರ ಒಂದು 2 ನಿಮಿಷ ನಾವು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ 1 kg ನಾನಿಲ್ಲಿ ನಾಟಿ ಮರಿ ಮಟನ್ನ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ ಕೊಬ್ಬಿನಾಂಶ ಎಲ್ಲ ಇರೋದ್ರಿಂದ ನಾನು ಕೇವಲ 1 ಚಮಚದಷ್ಟು ಮಾತ್ರ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡ್ರೆ ತುಂಬಾ ಎಣ್ಣೆ ಆಗುತ್ತೆ, ಊಟ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕೇವಲ 1 ಚಮಚ ಮಾತ್ರ ಎಣ್ಣೆನ ಹಾಕ್ಕೊಳ್ಳಿ. ಮಟನ್ ಚೆನ್ನಾಗಿದ್ರೆ ಸಾಕಾಗುತ್ತೆ. ಅಥವಾ ನೀವು ಬೇರೆ ರೀತಿ ಅಂದರೆ ಸಿಂಧೂರ್ ಮಟನ್ ಆದರೆ ಒಂದು 2 ಚಮಚ ಹಾಕೋಬೇಕಾಗುತ್ತೆ. ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, 1 ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಧ್ಯಮ ಉರಿಲೇ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಒಂದು 10 ನಿಮಿಷ ನಾವು ಇದ್ರ ಮಟನ್ನಲ್ಲಿರುವಂತಹ ನೀರಿನಂಶ ಎಲ್ಲವೂ ಕೂಡ ಹಿಂಗೋಗೋ ತನಕ ನಾವು ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ. ಅಷ್ಟರಲ್ಲಿ ಇದಕ್ಕೆ ನಾವು ಈರುಳ್ಳಿ ಖಾರನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟೋದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ನಂತರ ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ. ನಂತರ ಇದಕ್ಕೆ 5 ಪೀಸಷ್ಟು ಲವಂಗ, 2 ಏಲಕ್ಕಿ ಕಾಯಿ, ಒಂದು 2 ರಿಂದ 3 ಇಂಚಷ್ಟು ಚಕ್ಕೆ, ಒಂದು 6 ಕಾಳು ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದಕ್ಕೆ ಮಸಾಲನ ಹಾಕೊಬಾರ್ದು. ಚಳಿಗಾಲದಲ್ಲಿ ಮಸಾಲ ಹಾಕಿದ್ರೆ ನಡೆಯುತ್ತೆ. ಬಟ್ ಇವಾಗ ಬೇಸಿಗೆ ಇರೋದ್ರಿಂದ ಇದಕ್ಕೆ ಗರಂ ಮಸಾಲನ ಜಾಸ್ತಿ ಹಾಕಿದ್ರೆ ಊಟ ಮಾಡೋದಕ್ಕಾಗೋದಿಲ್ಲ. ನಂತರ ಇಲ್ಲಿ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿರೋಂಥದ್ದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದೆಲ್ಲ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದ ನಂತರ ಇದನ್ನು ನುಣ್ಣಗೆ ನಾವು ರುಬ್ಬಿ ಇಟ್ಕೊಬೇಕಾಗುತ್ತೆ. ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವಾಗ ಮಟನಲ್ಲಿ ಇರೋಂತಹ ನೀರೆಲ್ಲ ಸಂಪೂರ್ಣವಾಗಿ ಸೀದೋಗಿದೆ. ಇವಾಗ ಇದಕ್ಕೆ ಈರುಳ್ಳಿ ಖಾರನ ಹಾಕ್ಕೊತಾ ಇದ್ದೀನಿ. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿದು ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಮೊದಲು ನೀರನ್ನ ಸೇರಿಸಬಾರ್ದು. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಬೇಕು, ಈರುಳ್ಳಿ ಖಾರದ ಹಸಿ ವಾಸನೆ ಹೋಗೋ ತನಕ. ನಂತರ ಇದಕ್ಕೆ ಬೇಯೋದಕ್ಕೆ ಅಂತ ಹೇಳಿ 1 ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರು ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ಒಂದು 10 ನಿಮಿಷಗಳ ಕಾಲ ನಾವು ಇಲ್ಲಿ ದೊಡ್ಡೂರಿನ ಮಾಡಿ ಬೇಯಿಸ್ಕೊಬೇಕು. ಇದು ಈ ರೀತಿ ನೀಟಾಗಿ ಕುದಿಯೋದಕ್ಕೆ ಶುರುವಾದಾಗ ಇಲ್ಲಿ 2 ಚಮಚದಷ್ಟು ಅಚ್ಚ ಖಾರದ ಪುಡಿ, ನಂತರ 2 ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಅಥವಾ ಬೇರೆ ಬಟ್ಲಲ್ಲಿ ಕೂಡ ಕಲಸಿ ಹಾಕ್ಬೋದು. ಅಥವಾ ಈ ರೀತಿ ಕೂಡ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು 5 ನಿಮಿಷ ಇದಕ್ಕೆ ಮಟನ್ಗೆ ಖಾರ ಎಲ್ಲ ಹಿಡಿಯೋ ರೀತಿ ಬೇಯಿಸ್ಕೊಬೇಕು. ಇದಕ್ಕೆ ಇವಾಗ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರು ಹಾಕಿ ದೊಡ್ಡೂರಿ ಮಾಡಿ ಒಂದು 10 ನಿಮಿಷ ಇದನ್ನು ದೊಡ್ಡೂರಿಲೇ ನಾವು ಬೇಯಿಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಕುದಿ ಬರೋ ಅಷ್ಟರಲ್ಲಿ ನಾವು ಇವಾಗ ಇದಕ್ಕೆ ತೆಂಗಿನಕಾಯಿ ಖಾರನ ರೆಡಿ ಮಾಡ್ಕೊಳ್ಳೋಣ. ನಾವು ಮೊದಲು ಫ್ರೈ ಮಾಡ್ಕೊಂಡಂತಹ ಪ್ಯಾನಲ್ಲೇ ಸ್ವಲ್ಪ ಎಣ್ಣೆ ಇದೆ. ಅದಕ್ಕೆ ಒಂದು ಚಿಕ್ಕದಂತಹ ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಕೂಡ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹುರಿದು ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನಂತರ ಇದನ್ನು ಒಂದು 5 ನಿಮಿಷ ಹುರಿದ ನಂತರ ಇದಕ್ಕೆ 1 ಚಮಚದಷ್ಟು ಹುರಿಗಡಲೆ ಮತ್ತು 1 ಚಮಚದಷ್ಟು ಗಸಗಸೆನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದ್ಮೇಲೆ ಇದನ್ನು ಕೂಡ ನೀಟಾಗಿ ರುಬ್ಬಿಟ್ಕೊಬೇಕಾಗತ್ತೆ. ಸುಮಾರು 10 ನಿಮಿಷಗಳ ನಂತರ ಸಾಂಬಾರು ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗುತ್ತೆ. ಇವಾಗ ನೀಟಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಇವಾಗ ರುಬ್ಬಿಟ್ಕೊಂಡಿರುವಂತಹ ತೆಂಗಿನಕಾಯಿ ಖಾರನ ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ. ತೆಂಗಿನಕಾಯಿ ಖಾರ ಹಾಕಿದ ನಂತರ ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ನಂತರ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮೊದಲೇ ಉಪ್ಪು ಹಾಕಿರೋದ್ರಿಂದ ಮಟನ್ ಬೇಯಿಸೋದಕ್ಕೆ ನೋಡಿ ಉಪ್ಪು ಹಾಕೋಬೇಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಬೋದು. ಇಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ನಂತರ ಇವಾಗ ಸ್ಟವ್ನ ಕಡಿಮೆ ಮಾಡಿ ಇದನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿ ಸುಮಾರು 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಇದು ನಾಟಿ ಮರಿ ಮಟನ್ ಆಗಿರೋದ್ರಿಂದ 2 ವಿಷಲ್ ಸಾಕಾಗುತ್ತೆ. ನೀವು ಹೊರಗಡೆ ಅಂಗಡಿಗಳಲ್ಲಿ ತರುವಂತಹ ಬನ್ನೂರು ಕುರಿ ಮಟನ್ ಅಥವಾ ಬೇರೆ ಮಟನ್ ಆದರೆ ಸುಮಾರು 5 ರಿಂದ 6 ವಿಷಲ್ ಹಾಕಿಸ್ಕೋಬೇಕಾಗುತ್ತೆ. ಇವಾಗ ಸ್ಟವ್ ಆಫ್ ಮಾಡಾಗಿದೆ. ಇದ್ರ ಪ್ರೆಷರ್ ಎಲ್ಲ ಹೋಗಿದೆ. ಇವಾಗ ನಾವು ಒಂದು ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ.
ಇವಾಗ ನಮಗೆ ಹಾಸನ ಶೈಲಿಯ ನಾಟಿ ಮರಿ ಮಟನ್ ಸಾಂಬಾರು ರೆಡಿಯಾಗಿದೆ. ನೋಡ್ತಿದ್ದೀರಲ್ವ, ತುಂಬಾ ರುಚಿಕರವಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಮಟನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿದೆ. ಕೇವಲ 2 ವಿಷಲ್ ಹಾಕ್ಸಿದ್ರು ಕೂಡ ಇಲ್ಲಿ ಪರ್ಫೆಕ್ಟಾಗಿ ಮಟನ್ ಕೂಡ ಬೆಂದಿದೆ. ಈ ರೀತಿಯಾಗಿ ಮಟನ್ ಸಾಂಬಾರು ಮಾಡಿಕೊಂಡು ಅನ್ನ ಮುದ್ದೆ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ರಾತ್ರಿ ಮಾಡಿದಂತಹ ಮಟನ್ ಸಾಂಬಾರಲ್ಲಿ ಬೆಳಗಿನ ಟೈಮು ಇಡ್ಲಿ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ನನಗಂತೂ ಆ ರೀತಿ ತಿನ್ನೋದಕ್ಕೆ ತುಂಬಾ ಇಷ್ಟ. ನಿಮಗೆ ಯಾವ ರೀತಿ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ರೆಸಿಪಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.